ಸಚಿವ ಸತೀಶ್ ಜಾರಕಿಹೊಳಿ ಕ್ಷೇತ್ರದಲ್ಲೇ ಸ್ಯಾಂಡ್ ಮಾಫಿಯಾ ಆಗ್ತಾ ಇದೆ. ಯಮಕನಮರಡಿ ಕ್ಷೇತ್ರದಲ್ಲಿ ಅಕ್ರಮ ಮರಳು ದಂಧೆ ಆಗ್ತಾ ಇದೆ. ಸುಮಾರು 50ಕ್ಕೂ ಡಂಪರ್ 20 ಜೆಸಿಬಿಗಳು ಘರ್ಷಣೆ ಮಾಡ್ತಾ ಇದೆ. ಜಾರಕಿಹೊಳಿ ಅವರ ಕ್ಷೇತ್ರ ಇದು. ಸತೀಶ್ ಜಾರಕಿಹೊಳಿ ಅವರ ಕ್ಷೇತ್ರ ಯಮಕನಮರಡಿ ಕ್ಷೇತ್ರದಲ್ಲಿ ಅಕ್ರಮ ಮರಳು ದಂಧೆ ಆಗ್ತಾ ಇದೆ. ಸುಮಾರು 50ಕ್ಕೂ ಹೆಚ್ಚು ಡಂಪರ್ 20 ಜೆಸಿಬಿಗಳ ಘರ್ಷಣೆ ಆಗ್ತಾ ಇದೆ. ಕಣ್ಮುಚ್ಚಿ ಕುಳಿತಿದ್ದಾರಾ ಯಮಕನಮರಡಿ ಪೊಲೀಸ್ ಇಲಾಖೆ? ಗೊತ್ತಿದ್ದು ಸುಮ್ಮನೆ ಇದ್ದಾರ? ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯದ್ದು ಜಾಣ ಕುರುಡುತನವ. ಘಟಪ್ರಭಾ ನದಿ ದಡದಲ್ಲಿ ಎಗ್ಗಿಲ್ಲದೆ ಸಾಗ್ತಾ ಇದೆ ಮರಳು ದಂಧೆ. ಸಾಲು ಸಾಲಾಗಿ ದಂಧೆಯನ್ನ ನಡೆಸಲಾಗ್ತಾ ಇದೆ. ಕ್ಯಾಮ್ರಾ ಕಂಡಂತಹ ತಕ್ಷಣ ಕಾಲ್ಕಿತ್ತಿದ್ದಾರೆ ಮರಳು ದಂಧೆಕೋರರು. ಇಷ್ಟೆಲ್ಲ ಎಗ್ಗಿಲ್ಲದೆ ರಾಜಾರೋಷವಾಗಿ ಹಗಲು ಹೊತ್ತಲ್ಲೇ, ರಾತ್ರಿನೂ ಅಲ್ಲ ಹಗಲು ಹೊತ್ತಿನಲ್ಲೇ ಆಗ್ತಾ ಇದ್ರು ಕೂಡ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದ್ದಾರೆ? ಜೊತೆಗೆ ಸಚಿವರ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಸಚಿವರ ಗಮನಕ್ಕೆ ಇದು ವಿಚಾರಗಳಿಲ್ವಾ? ಅಥವಾ ಏನೋ ರಾತ್ರಿ ಬಂದ್ ಮಾಡ್ತಾ ಇದ್ದಾರೆ? ಅಲ್ಲ, ಎಗ್ಗಿಲ್ಲದೆ ನಡೀತಾ ಇದೆ. ಬಹಳಷ್ಟು ಜೆಸಿಬಿಗಳು ಓಡಾಟ ಆಗ್ತಾ ಇದೆ, ಘರ್ಷಣೆ ಮಾಡ್ತಾ ಇದೆ. ಹಾಗಿದ್ರು ಕೂಡ ಲಾರಿಗಳು ಎಷ್ಟೊಂದು ನಿಂತಿದೆ ನೋಡಿ. ಇಷ್ಟೆಲ್ಲ ಇದ್ರೂ ಕೂಡ ಅಧಿಕಾರಿಗಳು ಸುಮ್ಮನೆ ಇದ್ದಾರಾ? ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಸುಮ್ಮನೆ ಇದ್ದಾರಾ? ಜೊತೆಗೆ ಆ ಗ್ರಾಮೀಣ ಭಾಗದ ಸ್ಥಳೀಯ ಭಾಗದ ಪೊಲೀಸ್ನವರು ಕೂಡ ಸುಮ್ಮನೆ ಇದ್ದಾರಾ ಅನ್ನುವಂತಹ ಪ್ರಶ್ನೆ. ಅಥವಾ ಅವರಿಗೂ ಗೊತ್ತಿದ್ದು ಕೂಡ ಒಂದಷ್ಟು ಏನೋ ಅಮೌಂಟ್ ತಗೊಂಡು ಕಮಿಷನ್ ಅಂತ ಹೇಳಿ ತಗೊಂಡ್ಬಿಟ್ಟು ಸುಮ್ಮನೆ ಹಾಕ್ಬಿಟ್ಟಿದ್ದಾರಾ? ಏಕೆ ಸಾಕಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಯಾಕಂತಂದ್ರೆ ಇದು ರಾಜಾರೋಷವಾಗಿ ಬೆಳಗ್ಗೆನೇ ಆಗ್ತಾ ಇದ್ರು ಕೂಡ ಯಾರು ಕೂಡ ಹೇಳೋರಿಲ್ಲ ಕೇಳೋರಿಲ್ಲ ಅಂತಂದ್ರೆ ಹಾಗಾದ್ರೆ ಏನು ಬೇಕಾದ್ರೂ ಮಾಡಬಿಡ್ಬೋದು. ಹಾಗಾದ್ರೆ ಅವ್ರ ಗಮನಕ್ಕೆ ಇದು ಬರೋದಿಲ್ವಾ? ಅವ್ರು ಓಡಾಡೋದಿಲ್ವಾ ಎಲ್ಲ ಕಡೆನೂ? ಅಥವಾ ವಿಷಯ ಇನ್ಯಾರಾದ್ರೂ ಮುಟ್ಟಿಸಿರ್ತಾರಲ್ವಾ? ಅಥವಾ ಮುಟ್ಟಿಸಿಲ್ಲ ಅಂತಂದ್ರೂ ಕೂಡ ಇವ್ರು ಏನ್ ಮಾಡ್ತಾ ಇರ್ತಾರೆ? ಇಲಾಖೆಯವರು ಎಲ್ಲ ಕಡೆನೂ ಕೂಡ ಅವರು ಸಂಚಾರ ಮಾಡಬೇಕಾಗಿತ್ತೆ. ಪೊಲೀಸ್ನವರು ಕೂಡ ಎಲ್ಲೆಲ್ಲಿ ಏನಾಗ್ತಾ ಇದೆ ಅದೆಲ್ಲ ಬಿಟ್ಟು ಹೋಗ್ತಾರಲ್ವಾ? ಅದೆಲ್ಲ ಗಮನಿಸ್ಬೇಕಲ್ವಾ? ಗಮನದಲ್ಲಿ ಇದ್ರೂ ಕೂಡ ಹಿಂಗೆಲ್ಲ ಸೈಲೆಂಟ್ ಆಗಿದ್ದಾರಾ ಹಾಗಾದ್ರೆ?